ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ರಾಮನವಮಿ ವಿಶೇಷವಾಗಿ ಪ್ರಸಾದಕ್ಕೆ ನಾನು ಸಜ್ಜಿಗೆ ಮಾಡೋಣ ಅಂತ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡು ನಂತರ ಒಂದು ಸಣ್ಣ ಬಟ್ಲಿಗೆ ತೆಗೆದಿಟ್ಕೋಬೇಕು. ಅದೇ ತುಪ್ಪಕ್ಕೆ ನೀವು ಸ್ವಲ್ಪ ಒಂದೇ ಒಂದು ಸಣ್ಣ ಕಪ್ ಆಗುವಷ್ಟು ರವೆನ ನಾನು ತೊಗೊಂಡಿದ್ದೀನಿ. ಅಳತೆ ನಿಮ್ಮಿಷ್ಟ. ನಾನು ಬರೀ ಪ್ರಸಾದಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ಮತ್ತು ಮಕ್ಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಒಂದೇ ಕಪ್ ತೊಗೊಂಡಿದ್ದೀನಿ ರವೆ. ಪೂರ್ತಿ ಘಮ್ ಅನ್ನೋವರೆಗೂ ನೀವು ರವೆನ ಹುರ್ಕೋಬೇಕು, ಕೆಂಪು ಬಣ್ಣ ಬರೋವರೆಗೂ. ಒಂದು ಕಪ್ ರವೆಗೆ 2 ಕಪ್ ನೀರು, 1 ಕಪ್ ಹಾಲನ್ನು ಹಾಕ್ಕೋಬೇಕು. ನಾವು ಕೇಸರಿ ಬಾತಿಗೆ ಹಾಲನ್ನ ಹಾಕಲ್ಲ, ಬರೀ ನೀರು ಹಾಕ್ತೀವಿ. ಇಲ್ಲಿ ಹಾಲನ್ನು ಸೇರಿಸ್ಕೋತೀವಿ ಸಜ್ಜಿಗೆಗೆ. ನಂತರ 1 ಕಪ್ಗೆ 1 ಕಪ್ ಸಕ್ಕರೆನೇ ಸಮ ಪ್ರಮಾಣದಲ್ಲಿ ಹಾಕ್ಕೋಬೇಕು. ಇಲ್ಲ ಜಾಸ್ತಿ ಸ್ವೀಟ್ ಬೇಕು ಅಂದರೆ 1/4 ಕಪ್ಪನ್ನು ಸಕ್ಕರೆ ಹಾಕ್ಕೋಬೋದು. ಸಕ್ಕರೆ ಬೇಡ ಅಂದರೆ ನೀವು ಬೆಲ್ಲ ಕೂಡ ಬಳಸ್ಕೋಬೋದು, ನಿಮ್ಮ ಇಷ್ಟ ಅದು. ನಂತರ ಮತ್ತೆ ಇನ್ನೊಂದು 1 ರಿಂದ 1.5 ಚಮಚ ತುಪ್ಪ ಜಾಸ್ತಿ ಇದ್ರೇ ಚಿರೋಟಿ ರವೆಗೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ತುಪ್ಪ ಜಿನುಗ್ತಾ ಇರಬೇಕು, ಆವಾಗಲೇ ಆ ಒಂದು ಫ್ಲೇವರ್. ಕೊನೆಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ನೋಡಿ, ಎಷ್ಟು ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗೋ ರೀತಿ. ನಂತರ ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿನೂ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದರೆ ಸಜ್ಜಿಗೆ ರೆಡಿ ಆಯಿತು. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಕರಗುವಂಥ ಒಂದು ಸಜ್ಜಿಗೆ ಪ್ರಸಾದಕ್ಕೆ ನೀವು ರಾಮನವಮಿಗೆ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ.